ಎಲ್ರಿಗೂ ನಮಸ್ತೆ. ನಮ್ಮ ಯೂಟ್ಯೂಬ್ಗೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ವೆಲ್ಕಮ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಜಾಗ ಎಷ್ಟು ಪವರ್ಫುಲ್ ಗೊತ್ತಾ? ಇಲ್ಲಿರೋಂಥ ದೇವರು ಎಷ್ಟು ಪವರ್ಫುಲ್ ಗೊತ್ತಾ? ಅಂದಾಗೆ ಇಲ್ಲಿರೋಂಥ ದೇವರು ಯಾವುದು ಗೊತ್ತಾ? ಅಷ್ಟಕ್ಕೂ ನೀವು ಅಂದಾಗೆ ಇಡೀ ನಮ್ಮ ಒಂದು ಪ್ರಪಂಚನೇ ಇಷ್ಟಪಡೋವಂಥ ದೇವರು. ಹಾಗೆ ನಮ್ಮ ಮನಸ್ಸಲ್ಲಿ ಹೆಚ್ಚಾಗಿ ನಮ್ಮನ್ನು ಹಿಂದೆ ನಿಂತು ಕಾಯುವಂಥ ದೇವರು ಯಾವುದು ಅಂದರೆ ಅದು ನಮ್ಮ ಆಂಜನೇಯ ಸ್ವಾಮಿ. ಇಲ್ಲಿರೋಂಥ ಆಂಜನೇಯ ಸ್ವಾಮಿ ಯಾವುದು ಗೊತ್ತಾ? ಪ್ರಾಣ ಉಳಿಸುವ ಸಂಜೀವಿನಿ ಆಂಜನೇಯ ಸ್ವಾಮಿ ಅಂತ. ಸೊ ಇದು ಬಂದು ಡಬಲ್ ರೋಡು, ಅಂದರೆ ಇವಾಗ ದಾಬಸ್ಪೇಟೆ ಹೈವೇ, ಹಾಗೆ ಇಲ್ಲಿ ಆಲಹಳ್ಳಿ ಹೈವೇ ಅಂತ ಒಂದು ರೋಡ್ ಸಿಗುತ್ತೆ ಹೊಸಕೋಟೆ ಹೈವೇಗೆ. ಸೊ ಇದೇ ಒಂದು ಜಾಗದಲ್ಲಿ ಇಲ್ಲಿ ನಾಗಸಂದ್ರ ಅನ್ನೋ ಒಂದು ಕರೇನಹಳ್ಳಿ ಅಂತ ಒಂದು ಸುತ್ತಮುತ್ತ ಊರ ಮಧ್ಯೆ ಒಂದು ದೊಡ್ಡ ರೋಡು ಮಧ್ಯೆ ಇರೋಂಥ ಒಂದು ಈ ದೇವಸ್ಥಾನ ಏನು ಸ್ಪೆಷಲ್ ಗೊತ್ತಾ? ಇಲ್ಲಿ ನಾವೇನಾದರೂ ಅಂದ್ಕೊಂಡಿದ್ದು ಮನಸ್ಸಲ್ಲಿ ಏನಾದರೂ ಕೆಲಸ ಆಗಬೇಕು ಅಂದರೆ ಇಲ್ಲೆಲ್ಲ ಒಂದು ಪೂಜೆ ಮಾಡಿಸಿ ನೆಮ್ಮದಿಯಾಗಿ ಇಲ್ಲೊಂದು ಸ್ವಲ್ಪ ಧ್ಯಾನ ಮಾಡೋದ್ರೆ ನಮಗೆ ಒಂದು ಪಾಸಿಟಿವ್ ವೈಬ್ಸು ಸಿಗುತ್ತೆ. ಹಾಗೆ ಯಾರಾದರೂ ದೂರ ಪ್ರಯಾಣ ಮಾಡುವವರು ಈ ಒಂದು ಆಂಜನೇಯ ಸ್ವಾಮಿಗೆ ಇಲ್ಲಿ ಬಂದು ನಮಸ್ಕರಿಸಿ ಪೂಜೆ ಮಾಡಿಸಿ ಅವರ ಒಂದು ಪ್ರಯಾಣ ಜರ್ನಿ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ನಾವು ದೂರ ಹೋಗ್ಬೇಕಾದ್ರೆ ಎಲ್ಲೇನಾಗುತ್ತೆ ಅಂತ ಗೊತ್ತಾಗಲ್ಲ. ನಾವು ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಅನ್ನೋದು ಒಂದು ನಮ್ಮೆಲ್ಲರ ಒಂದು ಆಸೆಯಾಗಿರುತ್ತೆ. ಸೊ ಒಂದು ಆಸೆ ಅಂದರೆ ಒಂದು ಜೀವ ಅಂದರೆ ಒಂದು ಎಲ್ಲರಿಗೂ ಒಂದು ಭಯ ಇರುತ್ತೆ. ಸೊ ಇವಾಗ ಈ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸಿ ಹೋಗ್ತಾರೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿ ಮುಖ್ಯವಾಗಿ ಹನುಮ ಜಯಂತಿ ಹಾಗೆ ಶ್ರೀರಾಮನವಮಿ ಹಬ್ಬದಲ್ಲಿ ತುಂಬ ಜೋರಾಗಿ ಒಂದು ಪೂಜೆ ಮಾಡ್ತಾರೆ. ಹಾಗೆ ಇಲ್ಲಿ ತುಂಬ ಜನ ಸೇರ್ತಾರೆ. ಇಲ್ಲಿ ಒಂದು ಏನು ನಂಬಿಕೆ ಅಂದರೆ ಯಾರಾದರೂ ಇಲ್ಲಿ ಕಷ್ಟ ಅಂತ ಬೇಡ್ಕೊಂಬಂದವ್ರಿಗೆ ಯಾವತ್ತೂ ದೇವರು ಹಾಗೆ ಕಳಿಸಿಲ್ಲ, ಏನಾದರೂ ಒಂದು ಕೆಲಸ ಆಗೇ ಆಗುತ್ತೆ. ಆ ಥರ ಒಂದು ಶಕ್ತಿಶಾಲಿ ಇರೋಂಥ ಒಂದು ಸಂಜೀವಿನಿ ಆಂಜನೇಯ ಅಂತಲೇ ಹೇಳ್ಬೋದು. ಇಲ್ಲಿ ಹಾಗೆ ಇನ್ನೊಂದು ಒಂದು ದೊಡ್ಡ ಕ್ರೆಡಿಟ್ಸ್ ಏನಂದರೆ ಕೃಷ್ಣಪ್ಪಣ್ಣ ಅವರ ಮಕ್ಕಳು ಹಾಗೆ ಕೃಷ್ಣಪ್ಪಣ್ಣವರು ಅವರು ಒಂದು ಕುಟುಂಬ ಇಲ್ಲಿ ಭಾನುವಾರ ಒಂದು ಪೂಜೆ ಮಾಡ್ತಾರೆ. ಒಂದು ಪೂಜೆನೂ ತಪ್ಪಿಸಲ್ಲ. ಇಲ್ಲಿ ಬರೋವಂಥ ಜನಗಳಿಗೆ ಅನ್ನದಾನ ಒಂದು ಸಮರ್ಪಣೆ ಮಾಡ್ತಾರೆ. ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಆಯುಸ್ಸು ಕೊಡಲಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊತ